ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಏನಂತ ಯೋಚನೆ ಮಾಡ್ತಾ ಇದ್ದೀರಾ, ಇವತ್ತು ನನ್ನ ಮುದ್ದಿನ ತಮ್ಮನ ಬರ್ಡೇ. ಸೊ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಈ ಒಂದು ಸ್ಪೆಷಲ್ ಬರ್ಡೇ ಸೆಲೆಬ್ರೇಷನ್ಗೆ ನನ್ನ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅತ್ತಿಗೆ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮ ನಾನು ನನ್ನ ತಂಗಿ ಎಲ್ಲ ಇದ್ದೀವಿ. ಸೊ ತುಂಬ ಖುಷಿಯಾದಂಥ ವಿಷಯ ಇದು. ನೋಡ್ತಾ ಇದ್ದೀರಾ ನಮ್ಮಪ್ಪ ಬಿರಿಯಾನಿ ಮಾಡ್ತಿದ್ದಾರೆ ಗೈಸ್. ನಮ್ಮಪ್ಪ ಬಿರಿಯಾನಿ ಮಾಡೋದಂದರೆ ನಂಗಂತೂ ಸಖತ್ ಇಷ್ಟ. ಅಂದರೆ ಅವ್ರು ಮಾಡೋ ಬಿರಿಯಾನಿ ಸಖತ್ ಟೇಸ್ಟ್ ಆಗಿರುತ್ತೆ. ನಾನು ಯಾವುದೇ ಹೋಟೆಲಲ್ಲಿ ಹೋದ್ರೂ ಈ ಥರ ಬಿರಿಯಾನಿ ನಾನು ತಿಂದೇ ಇಲ್ಲ, ಆ ಟೇಸ್ಟ್ ಸಿಗೋದು ಇಲ್ಲ. ಸೊ ನನ್ನ ತಮ್ಮನ ಸ್ಪೆಷಲ್ ಬರ್ಡೇಗೆ ನಮ್ಮಪ್ಪ ಮಾಡ್ತಿರೋ ಬಿರಿಯಾನಿ ಈಸ್ ಮೋಸ್ಟ್ ಸ್ಪೆಷಲ್. ಬಿಕಾಸ್ ಅವ್ರು ಮಾಡೋ ಬಿರಿಯಾನಿ ನಾನು ಕಾಯ್ತಾ ಇರ್ತೀನಿ ಅದು ತಿನ್ನೋದಕ್ಕೋಸ್ಕರ. ಸೊ ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷ ನನ್ನ ತಮ್ಮನ ಬರ್ಡೇಗೆ ನಮ್ಮಪ್ಪ ಯಾವಾಗಲೂ ಬಿರಿಯಾನಿ ಮಾಡ್ತಾರೆ ಗೈಸ್. ಬಿಕಾಸ್ ಬಿರಿಯಾನಿ ಅಂದರೆ ನನ್ನ ತಮ್ಮಂಗೆ ತುಂಬ ಇಷ್ಟ. ಸೊ ಅವ್ನ ಫೇವ್ರೇಟ್ ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ಅವನು ಪ್ರತಿ ವರ್ಷ ಬರ್ಡೇಗೆ ನಮ್ಮಪ್ಪನೇ ಬೆಳಗ್ಗೆನೇ ಹೋಗಿ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಬಂದು ಬಿರಿಯಾನಿ ಪ್ರಿಪೇರ್ ಮಾಡ್ತಾರೆ. ಸೊ ನಾವಂತೂ ಕಾಯ್ತಾ ಇರ್ತೀವಿ ಇವನ್ ಬರ್ಡೇ ಯಾವಾಗ ಬರುತ್ತೋ ಅಂತ. ಕೇಕ್ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಇದೆ ಕೇಕ್, ವೈಟ್ ಕಲರು. ಕರ್ನಲೆಲ್ಲ ಇಟ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀವಿ. Happy birthday to you. ಅವನು ಕಾಣಿಸ್ಬೇಕು, ಫೋಟೋ ತೆಗಿ, ಕಟ್ ಮಾಡ್ತಿರೋದು. ಫೋಟೋ ತೆಗಿಬೋದಿತ್ತು ಇಷ್ಟೊತ್ತಿಗೆ. ತೆಗ್ದೆ. ಈಗ ನನ್ನ ತಮ್ಮ ಅಮ್ಮನಿಗೆ ದೊಡ್ಡಮ್ಮನಿಗೆ ಅಜ್ಜಿಗೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾನೆ. ನೋಡಿ ಹೆಂಗೆ ತಿನ್ನಿಸ್ತಾ ಇದ್ದಾನೆ ಅಂತ. ರುಯ್ ಇರ್ರಿ ಹಂಗೆ ಒಂದು ನಿಮಿಷ. ಅಣ್ಣ ಸುಮ್ಮನೆ ಹಿಂಗೆ ಇಡು ಕೈ. ಈಗ ನಮ್ಮ ಅಣ್ಣ ಅದಕ್ಕೆ ಇಬ್ರು ಕೇಕ್ ತಿನ್ನಿಸ್ತಾ ಇದ್ದಾರೆ. ನೋಡಿ ಗೈಸ್ ಹೆಂಗೆ ತಿನ್ನಿಸ್ತಾ ಇದ್ದಾರಂತ. ಸೊ ಏನಕ್ಕೆ ಈ ವಿಡಿಯೋನೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಇದೆಲ್ಲ ಒಂದು ಸ್ಪೆಷಲ್ ಮೂಮೆಂಟು. ಸೊ ಇದನ್ನೆಲ್ಲ ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಸೊ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಸೇವ್ ಮಾಡಿಟ್ರೆ ಮುಂದೆ ಒಂದು ದಿವಸ ನಮ್ಗೆ ನೆನಪಾದಾಗ ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಲೈಫ್ ಲಾಂಗ್ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಸೊ ಆ ಥರ ಇರೋದಕ್ಕೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಂಗೇರು ನಮ್ಮ ಅಜ್ಜಿ ನೋಡಿ ಗಾಯ್ಸ್ ಮೊಯ್ ಕೊಡ್ತಾ ಇದ್ದಾರೆ. ಹಳೆ ಕಾಲದಲ್ಲೆಲ್ಲ ಹಿಂಗೆ ಮಾಡ್ತಾಯಿದ್ರು. ಸೊ ಅದಕ್ಕೆ ಹೆಂಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ಲಿಕ್ಕಿಂಗ್ ಇದೆ ತಾನೇ ಫೋಟೋದೇ. ರನ್ನಿಂಗ್ ಫೋಟೋ ಬೇಡ ಅಣ್ಣ. ಈ ಕಡೆ ನೋಡ್ರಿ. ಹಾ ನಮ್ಮದು ಫ್ಯಾಮಿಲಿ ಫೋಟೋ ಶೂಟಿಂಗ್ ನಡೀತಿದೆ ಗಾಯ್ಸ್. ನೋಡಿ ಗಾಯ್ಸ್ ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ತಂಗಿ ತಮ್ಮ ಎಲ್ಲ ನಿಂತ್ಕೊಂಡಿದ್ದಾರೆ. ಫೋಟೋ ತೆಗಿತಾ ಇದ್ದೀನಿ ನಾನು. ಇಲ್ಲ ನಗ್ರಿ ಸ್ವಲ್ಪ ಅಂತ. ಅಯ್ಯೋ ಯಾರು ನಗ್ತಾನೆ ಇಲ್ಲ, ಯಾಕೆ? ಸೊ ಫೋಟೋ ಶೂಟ್ ಎಲ್ಲ ಮುಗಿಸಿ ಇವಾಗ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಸೊ ಅಪ್ಪ ಮಾಡಿರೋ ಬಿರಿಯಾನಿ, ನಾನು ಮಾಡಿರೋ ಗ್ರೇವಿ, ಹಾಗೆ ಚಿಕನ್ ಕಬಾಬು, ಪಾಯಸ, ಮೊಸರು ಬಜ್ಜಿ, ಸೊ ಎಲ್ಲ ಹಾಕ್ಕೊಂಡು ಸಖತ್ತಾಗಿ ತಿಂತಾಯಿದ್ದೀವಿ. ಸೊ ಬಾಳೆ ಎಲೆ ಸಿಗಲಿಲ್ಲ, ಬಟ್ ಒಂದು ಪ್ಲೇಟ್ ಸಿಗುತ್ತೆ ಅಲ್ವಾ, ಎಲೆ ಥರದ್ದೇ ಪ್ಲೇಟು, ಆ ಪ್ಲೇಟ್ ತರಿಸಿ ಎಲ್ಲರಿಗೂ ಹಾಕಿ ನೀಟಾಗಿ ಊಟ ತಿಂತಾಯಿದ್ದೀವಿ. ನೋಡಿ ಬರಬೇಕು ಅಣ್ಣ, ಇಲ್ಲ ಸ್ವಲ್ಪ ಏನಿದು ಬ್ಯಾಟ್ರಿ ಲೋಚ್ ಇರ್ಲಿ. ಓಕೆ ಲೈಟ್ ಸ್ವಲ್ಪ ಲೈಟ್ ಹಾಯ್ ಮಾಡಿ ಎಲ್ಲರೂ. ಆಫ್ ಮಾಡ್ಬಿಟ್ಟು
ಗೈಸ್ ಊಟ ಎಲ್ಲ ಆಯಿತು. ಇವಾಗ ಏನು ಮಾಡ್ತಿದ್ದೀವಿ ನೋಡಿ, ನಾನು ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣ, ತಂಗಿ, ಅಪ್ಪ, ತಮ್ಮ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅಂದರೆ ಯಾರು ಬರ್ತಾನೆ ಇರಲಿಲ್ಲ ಡ್ಯಾನ್ಸ್ಗೆ, ನಾನೇ ಫೋರ್ಸ್ಫುಲ್ಲಾಗಿ ಎಳ್ಕೊಂಡು ಬಂದು ಡ್ಯಾನ್ಸ್ ಮಾಡಿಸ್ತಾ ಇದ್ದೆ. ಬಟ್ ತುಂಬ ಚೆನ್ನಾಗಿತ್ತು. ಈ ಥರ ನೀವು ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದೊಂದು ಆ ಬಾಂಡಿಂಗ್ ಬಿಟ್ಕೊಡ್ಬೇಡಿ ಯಾರಿಗೂ. ಸೊ ಈ ವಿಡಿಯೋಯಿಂದ ಕಲಿಯೋದಿದೆ, ನಾವು ಹೊರಗಡೆ ಯಾವುದೇ ಥರ ಎಷ್ಟೇ ಗ್ರ್ಯಾಂಡಾಗಿ ಬರ್ಡೇ ಮಾಡಿದ್ರು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋವಂಥ ಬರ್ಡೇ ಅದಕ್ಕೆ ಈಕ್ವಲೇ ಆಗಲ್ಲ ಗೈಸ್. ಸೊ ಅದಕ್ಕೆ ಬರ್ಡೇನ ಆದಷ್ಟು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡಿ, ಸೆಲೆಬ್ರೇಟ್ ಮಾಡ್ಕೊಳ್ಳಿ. ತುಂಬ ಖುಷಿಯಾಗಿರುತ್ತೆ, ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ, ಬಾಂಡಿಂಗ್ ಚೆನ್ನಾಗಾಗತ್ತೆ. ಸೊ ಫ್ಯಾಮಿಲಿ ಜೊತೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿ, ಅವ್ರ ಜೊತೆ ಬಾಂಧವ್ಯನ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಹಾಗೆ ಈ ಥರ ಎಲ್ಲ ಆವಾಗವಾಗ ನಡೆಸ್ತಾ ಇರಲಿ ಮನೇಲಿ. ನಾನು ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಈ ಥರ ಒಳ್ಳೆ ವಿಷಯಗಳು ಮೈಂಡ್ಗೆ ಬರ್ತಾನೆ ಇರುತ್ತೆ. ಸೊ ನನಗೆ ಯೂಟ್ಯೂಬ್ ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಮ ಫ್ಯಾಮಿಲಿ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಐ ಹೋಪ್, ನಾನು ಅನ್ಕೊತೀನಿ ಈ ವಿಡಿಯೋ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ. ಹೀಗೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಆ್ಯಂಡ್ ಹೊಸ ಯೂಟ್ಯೂಬರ್ನ ನೀವು ಈ ಥರ ಇಷ್ಟವರೆಗೂ ನಾನು ಒಂದು ಸಬ್ಸ್ಕ್ರೈಬರ್ ಇರಲಿಲ್ಲ ನನಗೆ, ಇಲ್ಲಿವರೆಗೂ 121 ಏನೋ ಆಗಿದೆ ಸಬ್ಸ್ಕ್ರೈಬರ್ಸು. ಸೊ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದೀರ ನನ್ನ. 121 ಅನ್ನೋದೇನು ತುಂಬ ಚಿಕ್ಕ ವಿಷಯ ಅಲ್ಲ, ಬಿಕಾಸ್ 100 ಪೀಪಲ್ಸ್ನ ಕರೆಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ. ಸೊ ಹೀಗೆ 121 ಇರೋದು 121K ಆಗಲಿ. ಹೀಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ, ನಮ್ಮ ಫ್ಯಾಮಿಲಿ ಮೇಲೆ ಸದಾ ಇರಲಿ. ನೀವು ಕೂಡ ಇದೇ ಥರ ಫ್ಯಾಮಿಲಿ ಜೊತೆ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಎಲ್ಲರ ಮುಖದಲ್ಲಿ ಖುಷಿ ನೋಡಿ ಗಾಯ್ಸ್. ಆ ಕಳೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಎಲ್ಲರಿಗೂ ಅವಾಗವಾಗ ಖುಷಿ ಆಗುವಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಬೇಕು ಮನೇಲಿ. ಆವಾಗನೇ ಮನೇಲಿ ಸಂತೋಷ, ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸೋದು ಮನೇಲಿ. ಸೊ ನೀವು ಈ ಥರ ಡ್ಯಾನ್ಸ್ ಮಾಡಿ, ಖುಷಿಯಾಗಿ ಕುಣೀರಿ. ಎಲ್ಲರೂ ಹಬ್ಬದ ಅಡುಗೆ ಮಾಡಿಕೊಂಡು ತಿನ್ನಿ. ಕೇಳೋರು ಯಾರೋ, ನಮ್ಮ ಖುಷಿನ ನಾವೇ ಹುಡ್ಕೋಬೇಕು. ಹೀಗೆ ಸದಾ ನಗ್ತಾ ಇರಿ, ಓಕೆ. ಯಾವುದೇ ಪ್ರಾಬ್ಲಮ್ ಅಂದರೂ ಧೈರ್ಯವಾಗಿ ಫೇಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗಾಯ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.